ಗೌರಿ ಬೇಡ ಬಾ ಗೌರಿ, ಹೋಗ್ಬೇಡಣ. ನಂಗೆ ಯಾಕೋ ಭಯ ಆಗ್ತೈತೆ. ಹೆಂಗಿದ್ರು ಅಮ್ಮ ಒಳಗಡೆ ನಮ್ಮನ್ನು ಬಿಡಲ್ಲ, ಮತ್ತೆ ಯಾಕೆ ಬೇಕು? ಬಾ ಸುಮ್ಮನೆ ಹೋಗೋಣ. ಅಕ್ಕ ನೀನು ಸುಮ್ಮನಿರು. ನೀನು ನಿಂಗೆ ಎದ್ರುಕೊಂಡೇ ಅಮ್ಮ ಇನ್ನ ಈ ಥರ ಮಾಡಿರೋದು. ಸ್ವಲ್ಪ ಸೈಲೆಂಟ್ ಆಗಿರು, ನಾನು ನೋಡ್ತೀನಿ ಯಾಕೆ ಬಿಡಲ್ಲ ಅಂತ. ಸರಿ, ಇವಾಗ ನೀನೇ ಕರಿತೀಯ ನಾನೇ ಕರೀಲಾ? ಹಾಂ ಬೇಡ ಇರು, ನಾನೇ ಕರಿತೀನಿ, ನೀನೇನು ಕರಿಬೇಡ. ಸರಿ ಆಗಿದ್ರೆ ಕರಿ. ಅಮ್ಮ ಅಮ್ಮ. ಯಾರಪ್ಪ ಬೆಳಗ್ಗೆನೆ ಭಿಕ್ಷುದರು ಬಂದಂಗಿದ್ದಾರೆ. ಇವ್ರಿಗೆ ಏನು ಮಾಡೋ ಕೆಲಸ ಇರಲ್ಲ, ಬಂದ್ಬಿಡ್ತಾರೆ ಬೆಳಗ್ಗೆ ಇದ್ರೆ ಅಮ್ಮಾ ಮ್ಯಾ ಅಂದ್ಕೊಂಡು. ಯಾರದು? ಹೋಗಿ ಮುಂದಕ್ಕೆ, ಮನೆಯೊಳಗೆ ಯಾರೂ ಇಲ್ಲ. ನೋಡ್ದೇನಕ್ಕ, ನಮ್ಮ ಅಮ್ಮಂಗೆ ಎಷ್ಟು ಕೊಬ್ಬಿದೆ ಅಂತ. ನಮ್ಮನ್ನೇ ಭಿಕ್ಷುಕದವ್ರು ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗಿ ಅಂತ, ಅದು ಮನೆ ಒಳಗಡೆ ಇಟ್ಕೊಂಡೆ. ಅದಕ್ಕೆ ಕಣೆ ಹೇಳಿದ್ ನಾನು ಒಬ್ರನ್ನ ಬಾ ಅಂತ. ನೀನೇ ಕೇಳ್ತಾ ಇಲ್ಲ. ಈಗಲೂ ಏನಾಗಿಲ್ಲ, ಬಾ ಹೋಗೋಣ. ಯಾರು? ಓಹೋ, ಭಿಕ್ಷಕ್ದವ್ರೇ ಅದು ಇಬ್ರು. ಏನು ನಮ್ಮನೆಯವ್ರಿಗೂ ಪಾದ ಬೆಳೆಸ್ಬಿಟ್ಟಿದ್ದೀರಾ ಇಬ್ರು? ಏನೇ ಗೌರಿ, ನೀನು ಇವಾಗ ನೆನಪಾದ್ನ ತಾಯಿಯ ನೋಡು. ಓ ಅಮ್ಮ, ನೀನು ಅಷ್ಟೊಂದೆಲ್ಲ ಕನ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ನಿನ್ನ ನೆನಪಾಗಿ ತವರುಡ ಮೈ ನೋಡಕ್ಕೆ ಬಂದೆ ಅನ್ಕೊಬೇಡ ನೀನು. ನಾನು ಬಂದಿದ್ದೆ ನಮ್ಮ ಅಕ್ಕನಿಗೋಸ್ಕರ. ಹಾಂ ಸರಿ, ನಿಮ್ಮ ಅಕ್ಕನಿಗೋಸ್ಕರ ಬಂದಿದ್ರೆ ನೀನು ನಿಮ್ಮ ಅಕ್ಕನ ಮನೆಗೆ ಹೋಗ್ಬೇಕಾಗಿತ್ತು, ನನ್ನ ಮನೆಗೆ ಏನಕ್ಕೆ ಬಂದೆ? ನೋಡಮ್ಮ, ನಿನ್ನ ಹತ್ರ ಏನು ಜಾಸ್ತಿ ಮಾತಾಡೋದು ನನಗಿಲ್ಲ, ಆಯಿತಾ? ನಾನಿವಾಗ ಏನಕ್ಕೆ ಬಂದೆ ಅಂದರೆ, ನಮ್ಮ ಅಕ್ಕನಿಗೆ ಯಾಕೆ ಮೋಸ ಮಾಡಿದೆ ಹೇಳು? ನಮ್ಮ ಅಕ್ಕನಿಗೆ ಯಾಕೆ ಮೋಸ ಮಾಡಿ ಮನೆಯಿಂದ ಆಚೆ ಹಾಕಿದೆ? ಅದಕ್ಕೆ ನಂಗೆ ಉತ್ತರ ಬೇಕು. ಉತ್ತರ ಬೇಕಾ ನಿನಗೆ? ಅದು ನನ್ನ ಮನೆ, ಇದು ನನ್ನ ಮನೆ. ಅದಕ್ಕೆ ನಾನು ನಿಮ್ಮ ಅಕ್ಕನ ಮನೆಯಿಂದ ಆಚೆ ಹಾಕ್ತೆ. ಹೌದು, ಏನಿವಾಗ ಏನು ಮಾಡ್ತೀಯಾ? ನಾನು ಹಂಗೆ. ನೀನು ಹಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು, ನೀ ಎಂಥವಳು ಅಂತ. ನೋಡಮ್ಮ, ನನಗದೆಲ್ಲ ಏನು ವಿಷಯ ಬೇಡ. ಅಕ್ಕನಿಗೆ ಏನು ಕೊಡಬೇಕು ಅದು ಕರೆಕ್ಟಾಗಿ ಕೊಟ್ಬಿಡು, ಇಲ್ಲ ಅಂದರೆ ನಾನು ಸುಮ್ಮನೆ ಬಿಡಲ್ಲ. ಏನೇ ಮಾಡ್ತೀಯಾ? ನಿಮ್ಮ ಅಕ್ಕನಿಗೆ ಅಲ್ಲ, ನಿನಗೂ ಒಂದು ಬಿಡಿ ಗಾಸು ಕೊಡಲ್ಲ. ಏನು ಮಾಡ್ಕೋತಾರೆ ಇಬ್ಬರು ಮಾಡ್ಕೊ ಹೋಗ್ರಿ. ಓ ಹೌದಾ, ನೀನು ಇಲ್ಲಿವರೆಗೂ ಬಂದ್ಬಿಟ್ಟಾ? ಅಲ್ಲ, ಇಷ್ಟೆಲ್ಲ ಆಸ್ತಿನ ಎದೆ ಮೇಲೆ ಹಾಕೊಂಡು ಒಬ್ಬೇ ಸಾಯ್ತೀಯಾ? ಇಲ್ಲ ಹೋಗ್ಬೇಕಾದ್ರೆ ಏನಾದರೂ ಹತ್ಕೊಂಡು ಹೋಗ್ತೀಯಾ? ಇಲ್ಲ ತಾನೇ? ಮತ್ತೇನು ಹಿಂಗೆ ಸಾಯ್ತೇವೋ ಆಸ್ತಿ ಆಸ್ತಿ ಅಂತ? ಗೌರಿ, ಹಂಗೆಲ್ಲ ಮಾತಾಡಬೇಡ ಕಣೆ. ಅವರು ಅಮ್ಮ ಅಲ್ವಾ, ಎಷ್ಟೇ ಆದರೂ ನಮ್ಮಮ್ಮ. ಹಂಗೆಲ್ಲ ಮಾತಾಡಬೇಡ ಕಣೆ. ಬಿತ್ರಿ ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಮಾತಾಡಬೇಡ ಅಂತ ಹೇಳಕ್ಕೆ ಬರ್ತಾವಳೆ. ನಿಲ್ಸೆ, ನಿನ್ನ ನಾಟಕ ಇನ್ನೂ ಮುಗ್ದಿಲ್ಲ. ಆಯಿತು ಅಮ್ಮ, ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀನಿ. ನೀನೇನು ಕೊಡಬೇಡ, ನಂಗೆ ಗೊತ್ತು ಹೆಂಗೆ ತೊಗೊಳ್ಬೇಕು ಅಂತ. ನನಗೇನು ಬೇಡ, ಅಕ್ಕನಿಗೆ ಮಾತ್ರ ಕೊಡು. ಇಲ್ಲ ಅಂದರೆ ನಾನು ತೊಗೊಳ್ತೀನಿ, ನನಗೆ ಗೊತ್ತು. ಹೋಗೆಲೇ ಹೋಗೆ, ದೊಡ್ಡದಾಗಿ ಬಂದ್ಬಿಟ್ಲು ಅಕ್ಕನ ಪರ ವಹಿಸ್ಕೊಂಡು. ಅಕ್ಕನಿಗೆ ಅದು ಕೊಡು ಇದು ಕೊಡು ಅಂತ. ನಿನಗೆ ಹೌದು, ನೀನೇನಕ್ಕೆ ಬಂದೆ ನಮ್ಮೂರಿಗೆ? ಯಾವ ಮುಖ ಇಟ್ಕೊಂಡು ಬಂದೆ? ನಿನಗೆ ಮಾನ ಮರ್ಯಾದೆಲ್ಲ ಏನೂ ಇಲ್ವಾ? ಇಷ್ಟಕ್ಕೂ ನೀನು ಇಲ್ಲಿವರೆಗೂ ಯಾರೇ ಬಿಟ್ಟಿದ್ದು? ಹಾಂ, ಮಾನ್ಗೆಟ್ಟೋಳೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಏನು ದೊಡ್ಡ ಸಾಧನೆ ಮಾಡಿದ್ರಿ ಅಂತ ಬಂದು ನಿಂತಿದ್ದೀರ ನನ್ನ ಮುಂದೆ. ಅಮ್ಮ, ನಾಲ್ಗೆ ಬಿಗಿಡ್ದು ಮಾತಾಡು, ಅದು ಬೇರೆ ಕೇಳು ನಿನಗೆ. ಸರಿ, ಇಲ್ಲಿವರೆಗೂ ಏನಕ್ಕೆ ಬಂದಿದ್ದು? ಅಮ್ಮ, ಹೆಂಗೂ ಇಲ್ಲಿವರೆಗೂ ಬಂದಿದ್ದೀವಿ. ಒಂದೇ ಒಂದ್ಸಲಿ ಅಪ್ಪನ ಮುಖ ನೋಡ್ಕೊಂಡು ಹೋಗ್ತೀವಿ ಅಮ್ಮ, ಇಲ್ಲ ಅಂತ ಹೇಳ್ಬೇಡ. ಅಪ್ಪಂಗೆ ತೀರಾ ಹುಷಾರಿಲ್ವಂತೆ, ಒಂದೇ ಒಂದ್ಸರಿ ಮುಖ ನೋಡೋಕ್ಕಾದ್ರೂ ಬಿಡಮ್ಮ. ಹಾಂ, ಹಂಗಬ್ಬ ದಾರಿಗೆ ಮೆತ್ತಿಗೆ ಐಡಿಯಾ ಮಾಡಿಬಿಟ್ಟು ಒಳಗಡೆ ಬಂದು ಸೇರ್ಕೊಬಿಡೋಣ ಅಂತ ಯೋಚನೆ ಮಾಡಿದ್ಯಾ? ಅದು ಯಾವತ್ತೂ ಆಗಲ್ಲ. ನನ್ನ ಮನೆ ಒಳಗಡೆ ನಿನ್ನ ಕಾಲು ಯಾವತ್ತೂ ಇಡಲ್ಲ. ನಿನ್ನ ಕಾಲಲ್ಲ, ನಿನ್ನ ನೇಳು ಸಹ ಬೀಳಬಾರ್ದು ನನ್ನ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಮೊಮ್ಮಕ್ಕಳ ಮೇಲೆ, ಆಯಿತಾ? ಫಸ್ಟು ಮೊದಲು ನೀವಿಬ್ಬರು ಇಲ್ಲಿಂದ ಆಚೆ ಹೋಗಿ, ಹೋಗ್ತಾ ಇರಿ. ಇನ್ನೊಂದು ಕ್ಷಣ ನಿಂತ್ಕೋಬೇಡಿ ಇಲ್ಲಿ. ಹೋಗ್ತೀವಿ ಬಿಡಮ್ಮ, ನೀನೇನೋ ಬದಲಾಗಿರ್ತೀಯಾ, ಒಳ್ಳೆ ಮನಸ್ಸಿರುತ್ತೆ ನನಗೆ ಅಂತ ಆಸೆ ಪಟ್ಟು ನೀನು ನೋಡ್ಬೇಕಂತ ಬಂದೆ. ಆದರೆ ನೀನು ಇನ್ನೂ ಒಳ್ಳೆ ಬುದ್ಧಿ ಬಂದಿಲ್ವಲ್ಲಮ್ಮ. ಯಾಕೆ? ನಿನಗೂ ಒಳ್ಳೆ ಬುದ್ಧಿ ಇಲ್ಲ, ನನಗಂತೂ ಒಳ್ಳೆ ಬುದ್ಧಿ ಕಲಿಸೇ ಇಲ್ಲ. ಆದರೆ ನನ್ನ ಮಕ್ಕಳಿಗೂ ಯಾಕೆ ಇಂಥ ಕೆಟ್ಟ ಬುದ್ಧಿ ಕಲಿಸಿದ್ಯಾ? ಹಾಂ, ಏನೇ ಅಂಥ ಕೆಟ್ಟ ಬುದ್ಧಿ ಕಲಿಸಿರೋದೇನು ನಾನು? ನನ್ನ ಮೊಮ್ಮಕ್ಕಳಿಗೇನು ಕಡಿಮೆ ಆಗಿದೆ? ಮಹಾರಾಣಿಯರು, ಮಹಾರಾಣಿ ಇರ್ತೈತೆ ಊರಲ್ಲೆಲ್ಲ. ನಿಂತರ ಅಲ್ಲ, ನಿಂತರ ಕೆಟ್ಟ ಹೊಲಸು ಬುದ್ಧಿ ಕಲಿಸಲ್ಲ ನಾನು ಅವಳಿಗೆ. ಸರಿಮ್ಮ, ಆಯಿತು. ಇಷ್ಟೆಲ್ಲ ಅನ್ಸ್ಕೊಂಡು ನನಗಿಲ್ಲಿರೋಕ್ಕಾಗ್ತಾ ಇಲ್ಲ, ನಾವು ಹೋಗ್ತೀವಿ ಬಿಡು. ಅಕ್ಕ ನಡಿ ಹೋಗೋಣ, ನಮಗೇನು ಮರ್ಯಾದೆ ಇಲ್ಲ, ನಾವಿಲ್ಲಿರೋದು ಬೇಡ, ನಡಿ ಹೋಗೋಣ. ಗೌರಿ, ಒಂದೇ ಒಂದ್ಸಲ ಅಪ್ಪನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಇದೆ.
ಹ್ಞೂ ಬಿಡಲ್ಲ, ಆಗಲ್ಲ ನೋಡೋಕ್ಕೆ. ಹೋಗು ನಿಮ್ಮಪ್ಪ ಅಂತೆ ಅಪ್ಪ. ಅಕ್ಕ ನಡಿ ಹೋಗೋಣ. ಏನೋ ಐಡಿಯಾ ಮಾಡ್ಕೊಂಡು ಬಂದವ್ರು ಇಬ್ರು. ಏನಿರ್ಬೋದು, ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಬಿಡು. ಸದ್ಯಕ್ಕೆ ಹೆಂಗೋ ಯಾರು ನೋಡಿಲ್ಲ ಈಚೆ ಕಡೆ ಬಂದು, ಇಲ್ಲಾಂದರೆ ಕಷ್ಟ ಆಗ್ತಾಯಿತ್ತು. ಏಯ್ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ? ಹಾಂ ಏ ಅಜ್ಜಿ, ನೀನು ಯಾಕೆ ನಮ್ಮ ಅಮ್ಮನಿಗೆ ಅಷ್ಟೊಂದು ಕಾಟ ಕೊಡ್ತೀಯ? ಯಾಕೆಲ್ಲ ಬೈತಾ ಇರ್ತೀಯ ಯಾವಾಗ ನೋಡಿದ್ರು ಹಂಗೆ ಹಿಂಗೆ ಅಂತ? ಹೌದು ಬೈತೀನಿ, ನೀನೇ ಅವನ್ನ ಕೇಳಕ್ಕೆ ದೊಡ್ಡದಾಗಿ ಬಂದ್ಬಿಟ್ಟ. ನಿನ್ನೆ ಮೊನ್ನೆ ಹುಟ್ಟಿದಾನೆ. ಏ ಅಜ್ಜಿ, ನಾನು ಹುಟ್ಟಿ ನಿನ್ನೆ ಮನೆಲ್ಲ ಆಗಿರೋದು ತುಂಬ ವರ್ಷ ಆಗೈತೆ. ನೀನು ಹಿಂಗೆ ನಮ್ಮ ಅಮ್ಮನ ಕಾಟ ಕೊಡ್ತಾ ಇದ್ರೆ ನಿನ್ನ ತಲೆ ಹೊಡೆದಾಕ್ಬಿಡ್ತು ನೋಡಿ ಕೋಲಿಂದ. ಅಯ್ಯೋ 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 ನನ್ನ ಮಗನೇ, ಎಷ್ಟು ಧೈರ್ಯ ಇರ್ಬೇಕು ನಿನಗೆ? ನನ್ನನ್ನೇ ಕೋಲ್ ತಗೊಂಡು ಹೊಡ್ಯಕ್ಕೆ ಬಂದಿದ್ಯಾ? ಎಲ್ಲ ಇವನ. ಇಲ್ಲ ಮತ್ತೆ ನಿಂಗೆ ಸುಮ್ಮನೆ ಬಿಟ್ಬಿಡ್ತೀನಿ ಇರು. ಯಾವಾಗ ನೋಡ್ರು ನಮ್ಮ ಅಮ್ಮನ ಕಾಟ ಕೊಡ್ತಾ ಇರ್ತೀಯ, ಹಂಗೆ ಮಾಡ್ತೀಯ. ನನಗೆ ನೋಡಿ ನೋಡಿ ಸಾಕಾಗೈತೆ. ಇವಾಗೆಲ್ಲ ನಾನು ಒಂಚೂರು ದೊಡ್ಡನಾಗ್ಲಿರು, ನಿನ್ನ ನಿಜವಾಗೂ ನಿನ್ನ ತಲೆ ಹೊಡೆದಾಕ್ಬಿಡ್ತೀನಿ, ಅದು ಕಲ್ ತಗೊಂಡು. ಅಯ್ಯೋ ನಿಮ್ಮಮ್ಮ ನಿನ್ನ ನನ್ನ ಮೇಲೆ ನಿನಗೇನೇನೋ ಹೇಳ್ಕೊಟ್ಟಿದ್ದಾಳಪ್ಪ. ನಾನು ಅಂಥವಳು ಅಲ್ಲ ಕಣೋ, ನಾನು ನಿಮ್ಮ ಅಜ್ಜಿ, ನನಗೆಲ್ಲ ಮಾಡ್ತೀನಾ? ಅಜ್ಜಿ ಅಂತೆ ಅಜ್ಜಿ, ಬೆಂಡೆಕಾಯಿ ಬಜ್ಜಿ. ಇವಾಗ ಮಾತ್ರ ನನ್ನ ಕೈಲಿ ಕೋಲೈತೆ ಅಂದ್ಬಿಟ್ಟು ನಾಟಕ ಮಾಡ್ತೀಯಾ? ನೀನು ಕೆಟ್ಟಜ್ಜಿ, ನೀನು ಒಳ್ಳೆ ಅಜ್ಜಿ ಎಲ್ಲ, ನೀನು ಮುದುಕಿ ನೀನು. ಎಲ್ಲ ಬಡ್ಡಿ ಮಗನೇ, ನನ್ನೇ ಮುತ್ಕಿ ಅಂತೀಯನೋ? ನೋಡಪ್ಪ ನೀನು ಚಿಕ್ಕ ಹುಡುಗ ಅಲ್ವಾ, ಹಂಗೆಲ್ಲ ಮಾಡ್ಬಾರ್ದಪ್ಪ. ಬಾಯಿಲಿ ಕೋಲ್ ಬಿಸಾಕು ಮಗನೇ, ಕೋಲ್ ಇಟ್ಕೊಂಡು ಆಟ ಆಡಬಾರ್ದು. ನಿಂಗೆ ತೇಟಾಗುತ್ತಪ್ಪ ಕೈಗೆ, ಬಿಸಾಕು. ಸರಿ. ಹೇ ಹೋಗ, ಬಂದ್ಬಿಡ ದೊಡ್ಡದಾಗಿ ಕೋಲ್ ತೊಗೊಂಡು ಹೊಡಿಯೋಕ್ಕೆ. ಹೋಗ್ಫಸ್ಟ್. ಏ ಮುದುಕಿ, ನಿನ್ಗೆ ಇವಾಗಲ್ಲ, ನಾನು ಸ್ವಲ್ಪ ದೊಡ್ಡನಾಗ್ಲಿ ಇರು, ನಿನ್ಗೆ ಮಾಡ್ತೀನಿ. ಬಾ, ಅಲ್ಲ ಒಬ್ಬರಾದ್ಮೇಲೆ ಒಬ್ಬರು ನನ್ನ ಹೊಡಿಯೋಕ್ಕೆ ಬರ್ತಾರಲ್ಲ. ಸದ್ಯಕ್ಕೆ ಹೆಂಗೋ ಬಚಾವಾದೆ. ಅವನ ಕೈಯಲ್ಲಿ ದೊಣ್ಣೆ ನೋಡಿ ನಂಗೊಂದು ಸಣ್ಣ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು. ಅಯ್ಯಪ್ಪ, ಅದರಲ್ಲೂ ಒಂದೇಟ್ ಬಿದ್ರೆ ನನಗೆ ನನ್ನ ಕತೆ ಗೊತ್ತಾ. ಅಲ್ಲ ಪ್ರಿಯಾ, ಯಾಕಮ್ಮ ಹಿಂಗೆ ಸಪ್ಪು ಕುತ್ಕೊಂಡಿದ್ಯಲ್ಲ? ಏನು ಯೋಚನೆ ಮಾಡ್ತಾ ಇದ್ದೆ ಯಾವಾಗಿಂದನೂ? ಅಜ್ಜಿ ಯಾಕೋ ಮನಸ್ಸೇ ಸರಿ ಇಲ್ಲ ಅಜ್ಜಿ, ಯಾಕೋ ತುಂಬ ಬೇಜಾರಾಗ್ತಾ ಇದೆ. ಏನಂತ ಗೊತ್ತಿಲ್ಲ. ಬೇಜಾರಾ? ಯಾಕೆ ಬೇಜಾರು? ಅಂತ ಬೇಜಾರು ಏನು? ಗೊತ್ತಿಲ್ಲ ಅಜ್ಜಿ, ಯಾಕೋ ನನ್ನ ಹತ್ರವಾಗಿರ್ತಾರಲ್ಲ ಅವ್ರಿಗೇನೋ ಆಗಿದೆಯೇನೋ, ಅವ್ರಿಗೇನೋ ಅನಾಹುತ ಆಗಿದೆಯೇನೋ, ಇಲ್ಲ ಏನೋ ಹಿಂಗೆ ತುಂಬ ಕಸಿ ಬಿಸಿ ಅಂತಾರಲ್ಲ, ನಂಗೆ ಈ ಥರ ಯಾವತ್ತೂ ಆಗಿರಲಿಲ್ಲ ಅಜ್ಜಿ, ನನಗೇನೋ ಗೊತ್ತಿಲ್ಲ. ಅಯ್ಯೋ ಹುಚ್ಚುಡ್ಗಿ, ನಿನ್ಗೆ ಹಂಗೆ ನಿನ್ನ ಮನಸ್ಸಿನ ಭಾವನೆ ಅಷ್ಟೇ, ಏನೇನೋ ಅನ್ಕೋಬೇಡ. ಹೋಗಿ ಏನೇ ಕೆಲಸ ಇದ್ರೆ ಮಾಡೋಗು, ಗಮನ ಬೇರೆ ಕಡೆ ಕೊಡು, ಸರಿಯಾಗುತ್ತೆ. ಸರಿ ಅಜ್ಜಿ, ಹಂಗೆ ಮಾಡ್ತೀನಿ. ಅಕ್ಕ, ಪ್ರಿಯಕ್ಕ, ಏನೋ ಏನು ಚಿಂಟು ಬಂದಿದ್ದು? ಬಾ ಕುತ್ಕೋ ಬಾ. ಅಕ್ಕ, ಅದು ದೊಡ್ಡಪ್ಪ ನಿನ್ನ ಕರಿತಾ ಇದ್ದಾರೆ. ಅದೇ ದೊಡ್ಡಪ್ಪ ಅಂದರೆ ಗೊತ್ತಲ್ಲ, ಪಕ್ಕದ ಮನೆ ಇದ್ದಾರಲ್ಲ, ನಿಮ್ಗೆ ಅವ್ರು ದೊಡ್ಡಪ್ಪ ಆಗಬೇಕು ತಾನೇ? ಅವರು ಏನು ಕರಿತಾ ಇದ್ದಾರೆ ಬರಬೇಕಂತೆ. ಹೌದಾ? ಏನು ಕರಿತಾ ಇದ್ದಾರೆ ಅವರು? ತಡಿ ಬಂದೆ. ಏನು ವಿಷಯ ಅಂತ ಏನಾದ್ರು ಹೇಳಿದ್ರಾ? ಅಕ್ಕ, ಅದು ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ, ಅಳಲ್ಲ ಅಂದರೆ ಹೇಳ್ತೀನಿ. ನಾನು ಯಾಕೆ ಆಡಬೇಕು? ಏನಾಯ್ತು ಹೇಳೋ? ಅಕ್ಕ, ಅದು ರಾಜೇಶ್ ಅಣ್ಣಂಗೆ ಮತ್ತು ಅವ್ರ ಜೊತೆ ಒಬ್ರು ಇರ್ತಾರಲ್ಲ, ಅವರಿಬ್ರಿಗೂ ಆಕ್ಸಿಡೆಂಟ್ ಆಗಿದೆಯಂತೆ. ಏನು ಆಕ್ಸಿಡೆಂಟಾ? ಎಲ್ಲಿ? ರಾಜಗೆ ಏನಾದ್ರು ಆಗಿದೆಯಂತ ಹೇಳಿ ಚಿಂಟು. ಅಕ್ಕ, ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲ. ಇಷ್ಟು ಹೇಳ್ಬಿಟ್ಟು ಕರ್ಕೊಬಾ ಅಂದರು, ಅದಕ್ಕೆ ಬಂದೆ. ಬಾ ಹೋಗೋಣ. ಅಜ್ಜಿ ನೋಡ್ದಾ, ನೀನೇನು ಆಗಲ್ಲ ಅಂದೆ, ನಂಗೆ ಹಂಗೆಲ್ಲ ಆಗಿದ್ದು ಇದಕ್ಕೇನೆ ಏನು. ಅಯ್ಯೋ ನನ್ನ ತಮ್ಮನಿಗೇನು ಆಗದೆ ಇದೆ ಸಾಕಪ್ಪ. ಏನು ಆಗಿಲ್ಲ ಪ್ರಿಯಾ, ನಡಿ ನೋಡೋಣ. ಅಜ್ಜಿ ಇರು, ಯಾವುದಕ್ಕೂ ಹೋಗ್ಬಿಟ್ಟು ದೇವ್ರಿಗೊಂದು ದೀಪ ಹಚ್ಬಿಟ್ಟು ಬರ್ತೀನಿ, ನನ್ನ ತಮ್ಮನಿಗೇನು ಆಗದೆ ಇರಲಿ ಅಂತ. ಸರಿ, ಒಳ್ಳೇದೇ ಮಾಡ್ತೀಯಾ, ಹೋಗು. ಅವಳು ಬರೋಗಮ್ಮ. ದೇವರೇ ನಮ್ಮಪ್ಪ, ನನ್ನ ತಮ್ಮನ್ನ ನನ್ನಿಂದ ಕಿತ್ಕೋಬೇಡ. ನನ್ನ ತಾಯಿನೂ ಕಿತ್ಕೊಂಡೆ, ನನ್ನ ತಂದೆಯೂ ಕಿತ್ಕೊಂಡೆ, ಈಗ ನನ್ನ ತಮ್ಮನ ಕಿತ್ಕೋಬೇಕು ಅಂತ ಮಾತ್ರ ಅನ್ಕೋಬೇಡ ತಂದೆ. ಯಾಕೆಂದರೆ ನನಗೆ ಅವನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹಂಗೆ ಒಂದು ವೇಳೆ ನೀನು ಕಿತ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದರೆ ಮೊದಲು ನನ್ನ ಕರ್ಕೊಂಬಿಡು. ಅದನ್ನು ಬಿಟ್ಟು ನನ್ನ ತಮ್ಮನಿಗೆ ಮಾತ್ರ ಏನೂ ಆಗೋಕ್ಕೆ ಬಿಡಬೇಡ. ಅಲ್ಲ ದೇವರೇ, ನಿಂಗಿನ್ನೂ ಅಂದಮೇಲೆ ಕರುಣೆ ಬಂದಿಲ್ವಾ? ನಿಂಗಿನ್ನೂ ಆಸೆ ತೀರೇ ಇಲ್ವಾ?
ನನಗೆ ಎಷ್ಟು ನೋವು ಅಂತ ಕೊಡ್ತೀಯ. ಊಟದಾಗಿಂದಲೂ ಇಲ್ಲಿ ತನಕ ನೋವಲ್ಲೇ ಇದ್ದೀನಿ. ಇಷ್ಟಿದ್ರೂ ನಾನು ನಿನ್ನ ಹತ್ರ ಯಾವಾಗಲೂ ಏನೂ ಕೇಳಲಿಲ್ಲ. ಆದರೆ ಈಗ ಒಂದೇ ಒಂದು ಕೇಳ್ತೀನಿ, ದಯವಿಟ್ಟು ಇಲ್ಲ ಅನ್ಬೇಡ. ನನಗೆ ನನ್ನಿಂದ ನನ್ನ ತಮ್ಮನ ಮಾತ್ರ ಕಿತ್ಕೊಬೇಡ. ನನಗಿರೋ ಭರವಸೆನೇ ಅವನೊಬ್ಬನೇ. ಅವನು ಇಲ್ಲ ಅಂದರೆ ನಾನು ಬದುಕಿದ್ದು ವೇಸ್ಟೆ. ದೇವರೇ ಪ್ಲೀಸ್ ನನ್ನ ತಮ್ಮನಿಗೇನು ಆಗ್ದಿರ ನೋಡ್ಕೊ. ಪ್ರಿಯಾ, ಬಾಮ್ಮ ಹೋಗೋಣ. ನಿಮ್ಮ ದೊಡ್ಡಪ್ಪ ಕಾಯ್ತಾ ಇದ್ದಾನೆ. ದೇವರೇ, ನಾನು ಇನ್ನೇನೋ ನಂಬಿದ್ದೀನಿ. ನನ್ನ ಕೈ ಮಾತ್ರ ಬಿಡಬೇಡ.